ಎಲ್ಲ ಬ್ರಹ್ಮಾಂಡ ಬ್ರಹ್ಮಾಂಡ ಎಲ್ಲ ಬ್ರಹ್ಮಾಂಡ ತಂಡೋಪಗಳನ್ನು ತಂಡಾಡಬಲ್ಲ ಗಂಡು ಗಾಳಿಗಳಿಗೆ ಮೆಂಡನಾದ ಪ್ರಚಂಡ ನಾನು ದಶಕಂಠ ರಾವಣ. ಈ ದಶಕಂಠನು ಸತ್ತು 7 ವಯಸ್ಸಾಗಿದೆ ದೊಡ್ಡ ಧರ್ಮಾವಂತ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ನಿತ್ಯವೂ ನನ್ನ ಕಣ್ಣೆದುರಿಗೆ ಕಾಣುತ್ತಿರುವುದು ರೈತರ ಮನೆಗೆ ಬರುವ ಕುತಂತ್ರ ಕಿತ್ತ. ಸತ್ತು 7 ವಯಸ್ಸಾಲಿನಲ್ಲಿರುವ ರೈತ ಜನಾಂಗಕ್ಕೆ ಬೇಕು ಸತ್ಯ, ಧರ್ಮ, ನ್ಯಾಯ, ನೀತಿ ಎಂಬ 4 ಧರ್ಮದ ಪದಗಳು. ಆದರೆ ನನಗೆ ಬೇಕಾಗಿರುವುದು ಅಸತ್ಯ, ಅನ್ಯಾಯ, ಅಧರ್ಮ, ಅನೀತಿ ಎಂಬ 4 ಧರ್ಮದ ಪದಗಳ. ದಶಕಂಠ ಮಾತನಾಡೋದು ತಾವು. ಓಕೆ 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 ಗೊತ್ತಾಯ್ತು. ಬೇಗ ಬಂದು ಬಿಡಿ. ಎಲ್ಲವೂ ರೆಡಿಯಾಗಿದೆ. ಎಲ್ಲರನ್ನು ಕರೆದುಕೊಂಡು ಬಂದು ಬಿಡಿ. ಇದ್ದರೆ ಸಾಲದಲ್ಲಿ ಕಟ್ಟಿ ಈ ನನ್ನ ಮಗಳ ಹುಟ್ಟಹಬ್ಬಕ್ಕೆ ಬಂದವರಿಗೆ ಏನೊಂದು ಕುಂದು ಕೊರತೆ ಆಗಬಾರದು. ಒಂದು ವೇಳೆ ಹಾಗೇನಾದರೂ ಆದರೆ ಈ ನಿನ್ನ ದೇಹ ಎಲ್ಲವೂ ನೀವು ಹೇಳ್ದಂಗ ಮಾಡೇನ್ರಿ. ಒಂದು ಮಾತ್ರ ನೀವು ಹೇಳ್ದ ಇದ್ರು ಮಾಡೇನ್ರಿ ಜನರ. ಏನರೇ ಚಟ್ಟಿ ಏನೇ ಮಾಡಿರೋದು? ಅದೇನೋ ಅಂತಾರಲ್ಲ, ಕುಡಿಯೋದು ಕುಡಿಸೋದು ಮ್ಯಾಲ ಕೆಳಗ ಇಟ್ಟಿಟ್ಟು ಹಾಕೊಂಡು ಕುಡಿದ್ರಿ. ಆ ವಸ್ತುನ ಮಾಡೇನ್ರಿ ಜನರ. ಶಬಾಷ್ ಶಬಾಷ್. ಅದೇ ನಿನಗೂ ನನಗೂ ಇರುವ ವ್ಯತ್ಯಾಸ. ಆಯ್ತಪ್ಪ, ನಾನು ನಿನಗೆ ಹೇಳೋದೇ ಮರ್ತಿದ್ದೆ. ನನ್ನ ಮಗಳ ಅಮೃತ ಎಲ್ಲಿ ಕಾಣುತ್ತಿಲ್ಲವಲ್ಲ? ಅಮೃತಮ್ಮ ಅವರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಪ್ಪಾಜಿ ಅವ್ರಿಗೆ ಹೇಳು ಅಂತ ಹೇಳಿ ಹೋದಲ್ರಿ. ನಾನು ಮಣ್ಣನ್ನ ರುಚಿ ನೋಡಿ ಆರ್ಡರ್ ಮಾಡೋ ಗದ್ದಲ್ದಾಗ ಎಲ್ಲ ಮರ್ತ ಬಿಟ್ಟಿನ್ರಿ ಜನರ. ವೆಲ್ಕಮ್ ಇಸ್ಕಂಠ ವೆಲ್ಕಮ್. ಎಲ್ಲಿ ನೀನು ನನ್ನ ಮಗಳ ಹುಟ್ಟಹಬ್ಬದ ಪಾರ್ಟಿಗೆ ಬರುತ್ತೀಯ ಇಲ್ಲ ಅನ್ನುವುದೇ ಫುಲ್ ಕನ್ಫ್ಯೂಸ್ ಆಗಿ ಬಿಟ್ಟಿತ್ತು. ಹೋದ ಕೆಲಸ ಏನಾಯ್ತು ವಿಸ್ಕಂಠ? ಐ ಆಮ್ ವೆರಿ ಸಾರಿ ಅಣ್ಣ, ಬರುವುದು ಸ್ವಲ್ಪ ತಡವಾಯಿತು. ಅಮೃತಳ ಬರ್ತ್ಡೇ ಪಾರ್ಟಿ ಮಿಸ್ ಮಾಡಲು ಸಾಧ್ಯವೇ? ಅಣ್ಣ, ನಾನು ಹೋದ ಕೆಲಸ ಎಲ್ಲ ನನ್ನ ಕೈವಶವಾಗಿದೆ. ಐ ಆಮ್ ವೆರಿ ಮೈ ಡಿಯರ್ ವಿಸ್ಕಂಠ. ನಿನ್ನ ಎತ್ತಿನ ಕಾರ್ಯವೈಖರಿಗೆ ತುಂಬ ಹೃದಯದ ಧನ್ಯವಾದಗಳು ವಿಸ್ಕಂಠ. ವೆಲ್ಕಮ್ ವಿಸ್ಕಂಠ.
ಅಮೃತ, ಏನಿದು ನಿನ್ನ ಹುಚ್ಚುತನ? ನಿನ್ನ ತಂದೆಗೆ ಹುಟ್ಟು ಹಬ್ಬಕ್ಕೆ ಕೊಡುವ ಉಡುಗೊರೆ ಏನು? ಛೆ! ಈಗೇಕೆ ಮಾಡಿದೆ ಮಗಳೇ? ಅಪ್ಪಾಜಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಿಮಗೆ ಹೇಳದೆ ನಾನು ಮದುವೆ ಆಗ್ಬಿಟ್ಟೆ ಅಪ್ಪಾಜಿ. ದಯವಿಟ್ಟು ಆ ಶಂಕರನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಅಪ್ಪಾಜಿ. ಅದಕ್ಕೆ ನಾನು ಅವರನ್ನು ಮದುವೆ ಆಗಿ ಅವರನ್ನು ಬಿಟ್ಟಿರೋದಕ್ಕಾಗೋದಿಲ್ಲ. ನಿಮ್ಮನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಅಪ್ಪಾಜಿ. ಹೌದಾ? ನೀವು ಏನಾರ ಒಂದು ಮಾತು ಮೊದಲ ಹೇಳಿದ್ರ ಇದೇ ಸಂದರ್ಭದಾಗ ಒಳಗ ಉದಿಸ್ಬಿಡ್ತಿದ್ವಲ್ವ ಅಯ್ಯವ್ವ. ಎಲ್ಲಾರ? ಬರ್ರಿ. ಶಂಕರಪ್ಪನ ಏನ್ ಕಡಿಮೆ ಅಲ್ರಿ? ಬಳೆಹಣ್ಣು ತಂಗದನ ಎಳ್ಳಿ ಬಟ್ಟಿ ಸಂಶೀಲ ಮತ್ತೆ ನಡೆಸ್ತಾನ. ಅಲ್ಲ ನಾನು ಹೊಸಬಲ್ ಶಂಕರಪ್ಪನ ಗದ್ದಿನ ಗಡಿ ಮುಟ್ಟ ಮಾಡ್ಯಾನ್ರಿ. ಮತ್ತೆ ನಿಂಗೆ ಅವ್ನ ಮನಿನ ನಡೆಸ್ತಾನ, ನೀನ ಅವ್ನ ಮನಿನ ನಡೆಸ್ತಾನ. ಕಡಲ್ಯಾರ ಮತ್ತೆ ಕತ್ತ ನಿಂಗ ಅವ್ನ ಮನಿ ನಡೆಸ್ತಾನ್ರಿ. ಹೊಸ ಕಣ ಕಡೆಗಿತ್ತ ನೀಲ ಅವ್ನ ಮಾಡ್ತೀನಿ ಮನಿ ನಡೆಸ್ತಾನ್ರಿ. ಇಬ್ಬರದು ನಡೆಸ್ತಾನ್ರಿ. ಕಡಿಮೆ ಮಾಡ್ರಿ. ಮತ್ತೆ ಮ್ಯಾಲೆ ನಂದಾರಿ ಆಫೀಸರ್ ಅದನ್ರಿ. ಅಮೃತಮ್ಮವ್ರ ಒಗದಾರ ದೊಡ್ಡ ಪುಸ್ತಕ ಒಗದಾರ ನೋಡ್ರಿ ಅಂತೀನಿ. ಬರ್ರಿ ಅಮ್ಮರ ಕಾಂತದ್ ಬರ್ರಿ ವಾಯವ ಕಟ್ ಮಾಡಿ ಬರ್ರಿ. ಇರಲಿ ಇರಲಿ, ಎಷ್ಟೇ ಆದರೂ ನನ್ನ ಮಗಳಲ್ಲವೇ? ಅವರಾಗೆ ಸರಿಯಾಗಿರೋದಂತೂ ಖಚಿತ. ಅಮೃತ, ಕೋಪದಲ್ಲಿ ಮಾತನಾಡಿ ನಿನ್ನ ಮನಸ್ಸನ್ನು ಬೇಜಾರು ಮಾಡಿದ್ದೇನಮ್ಮ. ದಯವಿಟ್ಟು ಈ ನಿನ್ನ ತಂದೆಯನ್ನು ಕ್ಷಮಿಸಮ್ಮ. ಅಮೃತ, ಅಮೃತ, ಹುಟ್ಟುಹಬ್ಬದ ಶುಭಾಶಯಗಳು ಅಮೃತ. 100 ವರ್ಷ ಸುಖವಾಗಿ ಬಾಳಮ್ಮ. ನಿನ್ನ ಬಾಳ ಬಂಗಾರವಾಗಲಿ. ಬಾರಮ್ಮ, ಕೇಕ್ ಕಟ್ ಮಾಡು ಬಾ. ಆಶೀರ್ವಾದ ಪಡೆಯಲಿಕ್ಕೆ ಹೋಗುತ್ತೇವೆ. ತುಂಬಾ ಸಮಯವಾಗಿದೆ. ನನ್ನಣ್ಣ ಕಾಯ್ತಿರ್ತಾನೆ. ನಡೆ ಅಮೃತ, ಹೋಗೋಣ. ಖಂಡಿತ. ಹೌದು ಅಪ್ಪಾಜಿ, ನಾವು ಮಾವನ ಮನೆ ಹೋಗಿ ನನ್ನ ಗಂಡನ ಮನೆಗೆ ಹೋಗಿ ನಾವು ಆಶೀರ್ವಾದ ಪಡೆದುಕೊಂಡು ಬರ್ತೀವಿ. ಆಯ್ತು ಅಮ್ಮ, ನಡೆ. ಆಯ್ತು ಅಮೃತ.
ಅಣ್ಣನ ನೋಡಿದ್ರೇನ್ರಿ ನಮ್ಮ ಅಮ್ಮವ್ರ ಸಣಸತ್ತನ ಹುಲಿ ಹೆಂಗ್ ಬಂದು ತನ್ನಿಂದ ತಾನ ಬಲಿ ಗುತ್ತು ಅಂತ. ಲೇ ಸಟ್ಟಿ, ಅದು ಹುಲಿ ಅಲ್ಲದೆ ಇಲಿ. ನನ್ನ ಮಗಳ ಹುಲಿ. ಅವನಿಗೆ ಗೊತ್ತು ತನ್ನ ಬೇಟೆಯನ್ನು ಹೇಗೆ ಪಡೆಯಬೇಕೆಂದು. ಯಾವಾಗಲೂ ಹುಲಿ ಹೊಟ್ಟಲಿ ಹುಲಿನೇ ಹೊಟ್ಟದ. ಇನ್ನು ಅಭದ್ರನ ಬೇಟೆ ಕಷ್ಟವೇ ಅಲ್ಲ. ಅಣ್ಣ, ನೀವು ಅದಕ್ಕೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಈ ವಿಷಕಂಠನ ವಿಷಕಾರಿ ಪ್ರತಾಪಕ್ಕೆ ಆ ಭದ್ರನನ್ನು ಯಮನ ದಾರಿ ಹಿಡಿಯುವಂತೆ ಮಾಡುತ್ತೇನೆ. ಅಣ್ಣ, ಹೋಗೋಣ. ನಡೆಯುವಂತ ಹೋಗೋಣ.